ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸಿಕೊಂಡು ದಿನನ ಶುರು ಮಾಡಿದೆ. ನಮಸ್ಕಾರ ಮನುಷ್ಯರೇ, ಡೇ 7 ಆಫ್ 25ಗೆ ಸ್ವಾಗತ. ಇದು ಪ್ರಕಾಶ್ ಕರುನಾಡು. ಮದುವೆ ಇಲ್ಲ, ಮಕ್ಕಳಿಲ್ಲ, ಇನ್ನು ಸಿಂಗಲ್ ಆಗಿ ಸಿನ್ಸಿಯರ್ ಆಗಿ ನಮ್ಮ ಭೂಮಿಗೆ ಲೈನ್ ಆಗ್ತಿರೋ ಸೂರ್ಯಂಗೆ ಹಾಯ್ ಸೂರ್ಯ, ಗುಡ್ ಮಾರ್ನಿಂಗ್ ಅಂತ ಹೇಳಿ ಒಳಗೆ ಬಂದು ಕೃಷ್ಣ ಮತ್ತು ಶಿವ ಇವರಿಬ್ಬರೂ ಕೂಡ ಮಾತಾಡಿಸಿ ಶುಭೋದಯ ಹೇಳಿ ಹೋಗಿ ವೆಯ್ಟ್ನ ಚೆಕ್ ಮಾಡಿಕೊಂಡೆ. ನಾರ್ಮಲಿ ಕೃಷ್ಣ ಭವನಕ್ಕೆ ಹೋಗಿ ಟೀ ಕುಡಿಯೋದು ವಾಡಿಕೆ, ಆದರೆ ನಮ್ಮ ಮನುಷ್ಯರು ಚೇಂಜ್ ಕೇಳ್ತಾರೆ ಅಂತ ನಾನೇ ಗ್ರೀನ್ ಟೀನ ಪ್ರಿಪೇರ್ ಮಾಡಿ ಕುಡಿದೆ. ಆಮೇಲೆ ಆಗಾಗ ಸನ್ಯಾಸಿ ಆಗೋ ಪ್ರಯತ್ನ ಮಾಡ್ತಾ ಮೆಡಿಟೇಷನ್ಗೆ ಕಣ್ಣು ಮುಚ್ಚಿ ಕೂತೆ. ಕಣ್ಣು ಬಿಟ್ಟಾದ್ಮೇಲೆ ನಮ್ಮ ಗಡಿಯಾರ ನೋಡ್ತಾ ಹೇಳಿದೆ, ಗುರು 40 ನಿಮಿಷ ಆದಮೇಲೆ ಹೇಳಮ್ಮ ಅಂತ. ಹಿಂಗೇಳಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಓದಬೇಕಾದ್ರೆ ಗ್ರೀನ್ ಟೀ ಕುಡಿಯೋದೇ ಒಂದು ಫೀಲು. ಬುಕ್ಕಲ್ಲಿರೋ ಅಕ್ಷರನ, ಕಪ್ಪಲ್ಲಿರೋ ಟೀನ ಹಾಗೆ ನುಂಗಿ ಹೀರಿ ಬಿಸಾಕ್ತೆ. ಮನಸ್ಸು ಶಾಂತವಾಗಿರಬೇಕು ಅಂದರೆ ದೇಹ ದಣಿತಾ ಇರಬೇಕು ಅಂತ ಎಲ್ಲೋ ಓದಿದ ನೆನಪು ಆಗಿದ್ದಾಗೋಗ್ಲಿ ಅಂತ ಇದೇ ಜೋಶಲ್ಲಿ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಇಷ್ಟೆಲ್ಲ ಮುಗಿಸೋದ್ರಲ್ಲಾಗಲೇ ಕರ್ತವ್ಯ ಕೈ ಬೀಸಿ ಕರಿತಾ ಇತ್ತು. ಬೇಗ ಫ್ರೆಶ್ ಅಪ್ ಆಗಿ ಜೊತೆಯಲ್ಲಿ ಸಾಂಗ್ ಕೇಳ್ತಾ ಒಬ್ಬನೇ ಸಿಂಗಲ್ ಆಗಿ ಕೂತು ಹೊಟ್ಟೆಗೆ ಸ್ವಲ್ಪ ಹಾಕ್ಕೊಂಡು ಆಫೀಸಿಗೆ ಹೊರಟೆ. ಕೆಲಸ ಮಾಡ್ತಾ ದಿನ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಗುರು. ಸ್ವಲ್ಪ ಹೊತ್ತಾದ್ಮೇಲೆ ತಲೆ ಕೆರ್ಕೊಂಡೆ, ನೀರು ಕುಡ್ಕೊಂಡೆ, ಆ ಕಡೆ ಈ ಕಡೆ ನೋಡಿಕೊಂಡೆ. ಆಮೇಲೆ ಅಷ್ಟೇ, ಕೆಲಸ ಮುಗಿತು. ಇನ್ನೇನಿದೆ ಅಂತ ಮನೆಗೆ ಬಂದು ಮತ್ತೊಂದು ಗ್ರೀನ್ ಟೀನ ಕುಡಿದೆ. ಇನ್ನೇನಾದರೂ ಸ್ವಲ್ಪ ತಲೆಗೆ ಹೋಗ್ಬೋದಾ ಅಂತ ಓದೋದಕ್ಕೆ ಶುರು ಮಾಡಿದೆ. ಸಿಗೋ ಎಲ್ಲ ದಿನವೂ ಸ್ಪೆಷಲ್ ಆಗಿರಲ್ಲ ಗುರು, ಸಿಕ್ಕಿರೋ ದಿನನೇ ಸ್ಪೆಷಲಾಗಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದಿಷ್ಟು ಡೇ 7 ಆಫ್ 25. ನಮಸ್ಕಾರ ಮನುಷ್ಯರೇ, ಮತ್ತೆ ಸಿಗ್ತೀನಿ. ಇದು ಪ್ರಕಾಶ್ ಕರುನಾಡು, ಜೊತೆಗೆ ಮೋಹನ್ ಅಪ್ಪು.